ಮನೇಲಿ ಎಲ್ಲರೂ ಅಷ್ಟೇ ತುಂಬ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ನಾನು ಅಷ್ಟೇ ಸ್ವಲ್ಪ ಎಕ್ಸ್ಪ್ರೆಸ್ಸಿವ್. ಬಟ್ ನೋಡಿ ಜಗಳ ಆಡ್ತಾವ್ರಿ ಇವ್ರಿಬ್ರು. ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನ್ಸರಾಜ್ ಯೂಟ್ಯೂಬ್ ಚಾನಲ್. ಐ ನೋ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ಅಗೇನ್ ಮತ್ತೆ ವಿಡಿಯೋ ಮಾಡ್ತಿದ್ವಿ. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಮಮ್ಮಿ ಬರ್ಡೇ. ಸೊ ಅದಕ್ಕೆ ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಂದು ಹೊಸ ಬಟ್ಟೆ ಮಿಂಚಿಂಗ್ ಆ್ಯಕ್ಚುಲಿ ಎಲ್ಲ ಮೆಸ್ ಆಗಿಬಿಟ್ಟಿದೆ ನೋಡಿ, ಫುಲ್ಲು ಮೆಸ್ಡ್ ಅಪ್. ಬಂದು ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕು. ಐ ಡೋಂಟ್ ನೋ ಎಷ್ಟೊತ್ತು ತೊಗೊಳುತ್ತೆ ಇದೆಲ್ಲ ಅಂತ. ಎಲ್ಲ ಹಂಗಂಗೆ ಬಿಟ್ಟು ಹೋಗ್ತಾ ಇದ್ದೀನಿ ಬಿಕಾಸ್ ಲೇಟ್ ಆಗುತ್ತೆ ಇವಾಗ. ಸೊ ಯಾ ಲೆಟ್ಸ್ ಗೋ. ಸೋಷಿಯಲೈಸ್ ಕೆಫೆ ಅಂತ ಇದೆ. ಸೊ ಇಟ್ಸ್ ನಿಯರ್ ಟು ಮೈ ಹೋಮ್. ಅದಕ್ಕೆ ಅಲ್ಲೇ ಹೋಗೋಣ ಅಂತಿದ್ದೀನಿ. ಆ್ಯಂಡ್ ಮೋರ್ ಓವರ್ ಅಲ್ಲಿಗೆ ಹೋಗಿಲ್ಲ ಯಾವತ್ತು. ಸೊ ಲೈಕ್ ನಮ್ಮನ್ನ ಕಾರ್ ತೆಗಿತಾ ಇದ್ದಾನೆ. ಸೊ ಯಾ ಸುಂದ್ರಿ ನೋಡಿ ಜಗಳ ಆಡ್ತಾವ್ರಿ ಇವ್ರಿಬ್ರು. ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಇವಾಗ ಯಲಹಂಕ ಡೈರಿ ಸರ್ಕಲ್ಗೆ ಬಂದು ಕೇಕ್ ತಗೊಳ್ಳೋಣ ಅಂತ. ಈ ಕೇಕ್ನ ಆರ್ಡರ್ ಕೊಟ್ಟಿದ್ದೀವಿ. ಕೇಕ್ ಆರ್ಡರ್ ಮಾಡಾಯಿತು, ಇನ್ನು ಹಾಫ್ ಅನ್ ಅವರ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನನಗೆ ಅವ್ರಿಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದರೆ ವಿತ್ ಪ್ರಾಪರ್ ಡೆಕೋರೇಷನ್ಸ್ ಅಂತ ಇತ್ತು. ಬಟ್ ಐ ಡೋಂಟ್ ನೋ ವೈ ಅವರು ಅಷ್ಟೊಂದೆಲ್ಲ ಇಷ್ಟಪಡಲ್ಲ. ಸೊ ದೇ ಫೀಲ್ ಲೈಕ್ ತುಂಬ ಸಿಂಪಲ್ ಆಗಿರಲಿ ಮತ್ತು ಎಲಿಗೆಂಟ್ ಆಗಿರಲಿ ಅನ್ನೋ ಥರ. ಅಂದರೆ ಅವ್ರಿಗೆ ಸಿಂಪಲ್ ಆಗಿರಬೇಕು ಅಂತಲೇ ಇಷ್ಟ. ಸೊ ಆ ಥರ ಎಲ್ಲ ಇಷ್ಟಪಡಲ್ಲ. ಅವರೇ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟು ಇವಾಗಿನ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮನೇಲಿ ಎಲ್ಲರೂ ಅಷ್ಟೇ ಲೈಕ್ ಎಕ್ಸೆಪ್ಟ್ ಮೀ. ಲೈಕ್ ಅವ್ರಿಗೆ ತುಂಬ ಸಿಂಪಲ್ ಆಗಿರಬೇಕು, ಆಡಂಬರ ಬೇಡ, ಆ ಥರ ಮೈಂಡ್ ಸೆಟ್ಟು. ಇವನ್ ನಮ್ಮ ಸಿಸ್ಟರ್ ಇನ್ ಲಾ, ನಮ್ಮ ಅಣ್ಣ, ನಮ್ಮ ಅಮ್ಮ ಎಲ್ಲರೂ ಅಷ್ಟೇ. ನಾನೇ ಸ್ವಲ್ಪ ಎಕ್ಸ್ಪ್ರೆಸಿವ್, ಅಂದರೆ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಕೊಳ್ತೀನಿ. ಮೋಸ್ಟ್ ತುಂಬ ವರ್ಷ ಆಯಿತು ನಮ್ಮ ಮಮ್ಮಿ ಬರ್ಡೇ ಸೆಲೆಬ್ರೇಟ್ ಮಾಡಿ. ಸೊ ಅಟ್ಲೀಸ್ಟ್ ಈ ವರ್ಷ ಆಯಿತು ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ. ಫೀಲಿಂಗ್ ವೆರಿ ಹ್ಯಾಪಿ. ನನಗೆ ಐ ಆಮ್ ವೆರಿ ಅಟ್ಯಾಚ್ ಟು ಮೈ ಮಾಮ್. ಸೊ ಐ ಫೀಲ್ ಲೈಕ್ ಪ್ರತಿಯೊಂದು ಅವ್ರಿಗೆ ಏನೇನು ನಾನು ಮಾಡ್ತೀನೋ ನಂಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಸ್ಪೆಷಲ್ ಅಂತ ಅನಿಸುತ್ತೆ. ಸೊ ಯಾಕೆ ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ಅಂತ ಹೇಳಿರಲ್ಲ. ಸೊ ಅವ್ರು ಇವಾಗ ಬರ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಮತ್ತೆ ಹೋಗ್ತೀವಿ. ನೀವು ಅಷ್ಟೇ ನಿಮ್ಮ ಸ್ಪೆಷಲ್ ಡೇ ಅಥವಾ ನಿಮ್ಮ ಪೇರೆಂಟ್ಸ್ ಬರ್ಡೇ ಆಗಿರ್ಬೋದು, ಅಟ್ಲೀಸ್ಟ್ ಏನಾದರೂ ಅವ್ರಿಗೆ ಒಂದು ಖುಷಿ ಪಡುವಂಥ ಒಂದು ಸೆಲೆಬ್ರೇಷನ್, ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು. ಸೊ ಆ ಥರ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ತುಂಬ ಹಾರ್ಡ್ ವರ್ಕ್ ಮಾಡ್ತಾರಲ್ವ ನಮಗೋಸ್ಕರ ಅಂತ. ಸೊ ಹಾಗಾಗಿ ಅವ್ರಿಗೂ ಅಷ್ಟೇ ಏನಾದ್ರು ಒಂದು ಖುಷಿ ಪಡುವಂಥ ಏನಾದರೂ ಒಂದು ಗಿಫ್ಟ್ ಆಗಿರ್ಬೋದು, ಎನಿಥಿಂಗ್ ಗಿಫ್ಟೇ ಕೊಡಬೇಕು ಅಂತ ಹೇಳ. ಅಟ್ಲೀಸ್ಟ್ ಅದೊಂದು ಖುಷಿಯಾಗಿ ಹ್ಯಾಪಿಯಾಗಿಡೋ ಥರ ಅಟ್ಲೀಸ್ಟ್ ಆ ದಿನ. ಸೊ ಎಲ್ಲ ದಿನವೂ ಖುಷಿಯಾಗಿರಬೇಕು, ಅಟ್ಲೀಸ್ಟ್ ಆ ದಿನ ಅವ್ರಿಗೆ ಖುಷಿ ಪಡಿಸಿ ಅಂತ ಹೇಳ್ತಾ. ಸೊ ಯಾ ಅಮ್ಮನೂ ಬಂದರು ನೋಡಿ. ನಮ್ಮ ಅಮ್ಮನ ಜೊತೆನೇ ಕೇಕ್ ತೊಗೊಂಬರಕ್ಕೆ ಬಂದಿದ್ದೀನಿ. ಒರಿಜಿನಲ್ ಅಲ್ಲ
ಒರಿಜಿನಲ್ ಗಿಫ್ಟಿಂಗ್ ಪ್ಲಾನ್ಸು. ಪ್ಲಾಸ್ಟಿಕ್ಕು ಇರುತ್ತೆ, ಒರಿಜಿನಲ್ಲು ಇರುತ್ತೆ. ಅಮ್ಮ ನಿನ್ ಕೇಕ್ ನೀನು ನೋಡ್ತಿದ್ಯಲ್ಲ, ಸರ್ಪ್ರೈಸ್ ಮಾಡೋಣ ಅಂದ್ರೆ. ಏನಿದು ಅಲ್ಲ, ಇದೇನು ಹೆಸರು? ಕೇಕ್ ರೆಡಿ ಆಯ್ತು. ನಮ್ಮಮ್ಮನೇ ನೋಡ್ಬಿಟ್ರು ಕೇಕ್ನ. ಸರ್ಪ್ರೈಸ್ ಮಾಡೋಣ ಅಂತ ಅಂದ್ರೆ ಇಲ್ಲಿ ಓಕೆ, ಅವರೇ ತಾನೆ ಅಲ್ವಾ ಕಟ್ ಮಾಡೋದು ಕೇಕ್. ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ಡೇ ಅಮ್ಮ. ಯಾವಾಗಲೂ ನೀನು ಹೀಗೆ ಖುಷಿಯಾಗಿರು. ಆ ದೇವರು ನಿನಗೆ ಸದಾ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿನ್ನ ಜೊತೆ ತುಂಬ ಜಗಳ ಆಡ್ತೀನಿ, ತುಂಬ ಕೋಪ ಮಾಡ್ಕೊಳ್ತೀನಿ, ಬಟ್ ಐ ಲವ್ ಯು ಸೋ ಮಚ್. ಐ ಆಮ್ ವೆರಿ ಅಟ್ಯಾಚ್ ಟು ಯು. ಐ ಡೋಂಟ್ ನೋ ಏನು ಹೇಳಬೇಕು ಅಂತ. ಯು ಆರ್ ಮೈ ಎವ್ರಿಥಿಂಗ್. ಯಾವಾಗಲೂ ಹೀಗೆ ಖುಷಿಯಾಗಿರು, ಹ್ಯಾಪಿಯಾಗಿರು. ಒನ್ಸ್ ಅಗೇನ್ ವಿಶ್ ಯು ವೆರಿ ವೆರಿ ಹ್ಯಾಪಿ ಬರ್ಡೇ. ಐ ಲವ್ ಯು ಸೋ ಮಚ್. ಇವಾಗ ಊಟಕ್ಕೆ ನಂದಿನಿ ಡಿಲಕ್ಸ್ ಬಂದಿದ್ದೀವಿ. ಇಲ್ಲೇ ಯಲಹಂಕದಲ್ಲಿ ಹೊಸದಾಗಿ ಓಪನ್ ಆಗಿದೆ. ಹೊಸದಾಗಿ ತಾನೇ ಓಪನ್ ಆಗಿರೋದಿದ್ದು. ಹೊಸದಾಗಿ ಓಪನ್ ಆಗಿದೆ. ಅಲ್ಲಿ ಶೋ. ಸೊ ಇದು ನಮ್ಮನೆಗೆ ಹತ್ರ ಕೆಫೆ, ಮತ್ತೆ ಇದು ನಮ್ಮನೆಗೆ ಹತ್ರ, ಹಾಗಾಗಿ ನಾವು ಇಲ್ಲೇ ಬಂದಿದ್ದೀವಿ. ಸೊ ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಿದ್ದೆ. ಆಲ್ರೆಡಿ 3 ಹೊಟ್ಟೆ ಹಿಂಗೆ ಹಸಿವು ಆಗ್ತಿದೆ ಅಂದರೆ ಸ್ವಲ್ಪ ತಿಂಡಿ ಅಲ್ಲಿ ಜ್ಯೂಸ್ ಎಲ್ಲ ಕುಡಿದ್ವಿ. ಬಟ್ ಅದು ಬೆಳಗಿಂದ ಏನೂ ತಿಂತಿರ್ಲಿಲ್ಲ, ಅದೇ ಎಲ್ಲ ಇದಾಗ್ಬಿಟ್ಟಿತ್ತು, ರೆಡಿ ಆಗೋದು, ಪ್ರಿಪ್ರೇಷನ್ ಆಗೋದು. ಸೊ ಹಾಗಾಗಿ ಇವಾಗ ಊಟಕ್ಕಂತ ಬಂದಿದ್ದೀವಿ. ಊಟ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗಬೇಕು. ಎಲ್ಲೋಗ್ಬೇಕು ನೋಡಬೇಕು. ನೋಡಿ ಯಲಹಂಕ ನೋಡಿ ಇಷ್ಟು ಚೆನ್ನಾಗಿದೆ. ಮನೆಗೆ ಬಂದ್ವಿ. ಸೆಲೆಬ್ರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಾಯಿತು, ಕ್ಯೂಟಾಗಿತ್ತು. ನಮ್ಮಮ್ಮ ತುಂಬ ಖುಷಿಯಾದರು. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಈ ಥರ ಎಲ್ಲ ಜಸ್ಟ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅವರೆಲ್ಲ ಏನು ಅಂದ್ಕೊಳ್ಳಲ್ಲ. ಸೊ ಸುಮ್ಮನೆ ಇರ್ತಾರೆ, ಬಟ್ ಸ್ಟಿಲ್ ಸೆಲೆಬ್ರೇಟ್ ಮಾಡಬೇಕು ಚಿಕ್ಕದಾಗಿ ಅಂತ ಒಂದಿತ್ತು. ಅದಕ್ಕೆ ವಿ ವೆಂಟ್ ಆ್ಯಂಡ್ ಇಟ್ ವೆಂಟ್ ಸೋ ಗುಡ್. ಫುಡ್ಡು ಅಷ್ಟೇ, ಫುಡ್ಡು ಚೆನ್ನಾಗಿತ್ತು. ಹೊಸದಾಗಿ ನಂದಿನಿ ಓಪನ್ ಆಗಿದೆ ಯಲಹಂಕದಲ್ಲಿ ಕೂಡ ಅಷ್ಟೇ. ಫುಡ್ಡು ಸೂಪರ್ ಆಗಿತ್ತು. ಸೊ ಯಾರಾದರೂ ನಿಯರ್ ಬೈ ಇದ್ದರೆ ಹೋಗಿ ಟ್ರೈ ಮಾಡಿ ನಂದಿನಿಯಲ್ಲಿ. ಇನ್ಮೇಲಿಂದ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಯು ಇನ್ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಬಾಯ್.